ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಬಂದುಬಿಟ್ಟು ಅಮ್ಮನ ಮನೆಯ ಗೃಹ ಪ್ರವೇಶದ ದಿನದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೃಹ ಪ್ರವೇಶ ಪೂಜೆ ಎಲ್ಲ ಇತ್ತು. ಗೋ ಪೂಜೆ ಜೊತೆಗೆ ಗಂಗಮ್ಮ ಪೂಜೆ ಎಲ್ಲ ಮಾಡೋದಿತ್ತು. ಸೊ ಮೊದಲು ಗಂಗಮ್ಮ ಪೂಜೆ ಮಾಡಿಬಿಟ್ಟು ಅದೇ ನೀರಿಂದನೇ ಗೋ ಪೂಜೆಯನ್ನು ಮಾಡಿ ಗಂಗಮ್ಮನ ನೀರು ತಂದಿದ ನಂತರ ಅದೇ ನೀರಿಂದ ಗೋ ಪೂಜೆ ಮಾಡುವಂಥದ್ದು. ಅದಾಗಿದ ನಂತರ ಗೃಹ ಪ್ರವೇಶ ಮಾಡೋದಕ್ಕೆ ಮನೆ ಪೂಜೆ, ಬಾಗಿಲು ಪೂಜೆ, ಹೊಸ್ಲು ಪೂಜೆ ಏನೆಲ್ಲ ಮಾಡೋದಿದೆ ಪೂಜೆಗೆ ಎಲ್ಲ ಮಾಡಿಬಿಟ್ಟು ನಂತರದಲ್ಲಿ ಗೃಹ ಪ್ರವೇಶವನ್ನು ಮಾಡೋದಲ್ವ. ಸೊ ಅದಕ್ಕೋಸ್ಕರ ಫಸ್ಟು ಗಂಗಮ್ಮ ಪೂಜೆ ಮಾಡೋದು. ನಮಗೆ ಗಂಗಾಮಾತೆ ಏನು ಆ ಕಡೆ ಈ ಕಡೆ ಹೋಗಬೇಕು ಅನ್ನೋದಿಲ್ಲ, ಮನೆ ಮುಂದ್ಗಡೆನೇ ಇರೋದು. ಜಸ್ಟು ಮನೆಗೆ ಪಕ್ಕಕ್ಕಲ್ಲೇ ಇರೋದು. ಬಾವಿನೇ ಇದೆ. ಕೆಲವೊಬ್ಬರಿಗೆ ಬಾವಿ ನೀರು, ಈ ಕಡೆ ಕೆರೆ ನೀರು ಈ ಥರ ಎಲ್ಲ ಸಿಗಲ್ಲ ಅಂತ ಹೇಳ್ತಾರೆ, ನಳದ ನೀರಲ್ಲೇ ಇಟ್ಕೋಬೇಕು ಅಂತ. ಸೊ ನಮಗೆ ಆಗಿಲ್ಲ. ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನಾವು ಮನೆ ಮುಂದೆ ಹಾಕಿರೋಂಥ ಸಂಪಲ್ಲಿ ಇರೋ ನೀರನ್ನೇ ತೊಗೊಂಡಿದ್ವಿ. ಬಟ್ ಇಲ್ಲಿ ಬಾವಿ ನೀರೇ, ನ್ಯಾಚುರಲ್ ಆಗಿ ಬರುವಂಥ ಗಂಗೆನೇ ಸಿಗೋದು. ಸೊ ಅಲ್ಲಿ ಇವಾಗ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಗಂಗೆ ಮುಂದ್ಗಡೆನೇ ಈ ರೀತಿ ನಾಗಪ್ಪ ಗುಡಿ ಇದೆ. ಸೊ ಅಲ್ಲಿ ಕೂಡ ಪ್ರತಿದಿನ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ, ಹೊರ್ಗಡೆ ಇಲ್ಲಿ ನಾಗಪ್ಪನ ಪೂಜೆ ಮಾಡೋದು ನಮ್ಮ ತಮ್ಮನೇ. ಸೊ ಅವನೇ ಇವಾಗೂ ಕೂಡ ಅವನೇ ಇಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದಾನೆ. ಆ ಕಡೆ ಗಂಗಮ್ಮನ ಪೂಜೆ ಅಕ್ಕ ಮಾಡ್ತಾ ಇದ್ದಾಳೆ. ಸೊ ಈಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದೆಲ್ಲ ಪೂಜೆ ನಡೀತಾ ಇರೋದು. ಸೊ ನಾವೆಲ್ಲ ಏನು ಮಾಡಿದ್ವಿ, ರಾತ್ರಿ ಎಲ್ಲ ಡೆಕೋರೇಷನ್ ಎಲ್ಲ ಮುಗ್ದಿತ್ತಲ್ವ. ಸೊ ಮುಗಿಸ್ಕೊಂಡು ಊಟ ಮಾಡಿ ನಮ್ಮನೆಗೆ ಹೋಗಿದ್ವಿ. ನಮ್ಮನೆಯಿಂದ ಮತ್ತೆ ಬೇಗ ರೆಡಿಯಾಗಿ ಬಂದರೆ ಇಲ್ಲಿ ಕೂಡ ಪೂಜೆ ಎಲ್ಲ ಮಾಡೋದಕ್ಕಾಗುತ್ತೆ. ಮಕ್ಕಳನ್ನ ಅಲ್ಲಿ ಆದರೆ ಮಲಗಿಸ್ಬಿಡ್ಬೋದು ಅಂತ ಅವ್ರನ್ನ ಮಲಗಿಸ್ಬಿಟ್ಟೆ ನಾವು ಈ ಕಡೆ ಬಂದ್ವಿ. ನಾನು ಮತ್ತು ಅಕ್ಕ ಇಬ್ಬರು ಕೂಡ ಇಲ್ಲಿ ಪೂಜೆ ಎಲ್ಲ ಮಾಡೋದಿರುತ್ತಲ್ವ, ಅದಕ್ಕೋಸ್ಕರ ಅವರಿನ್ನೂ ಅಲ್ಲೇ ಮಲಗಿದ್ದಾರೆ. ನಮ್ಮ ಭಾವ ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಮಕ್ಕಳ ಜೊತೆ ಇದ್ದರು, ಅದಕ್ಕೋಸ್ಕರ. ಸೊ ಇವಾಗ ಗಂಗೆ ಪೂಜೆಯನ್ನು ಎಲ್ಲ ಅಚ್ಚುಕಟ್ಟಾಗಿ ನಮ್ಮಕ್ಕ ಪೂಜೆ ಅಂತ ಬಂದರೆ ಆಯಿತು, ಅವಳು ತುಂಬಾ ಚೆನ್ನಾಗಿ ಮಾಡೋದು. ಸೊ ಹಾಗಾಗಿ ಅವಳೇ ಎಲ್ಲದೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ಲು. ಸೊ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ, ನಾನು ಫಸ್ಟು ಇವೆಲ್ಲ ಕಾರ್ಯಕ್ರಮಗಳು ಏನಿದ್ರು ಕೂಡ ಅದನ್ನು ನಾನು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡ್ಕೋಬೇಕು, ಹಾಗೆ ವೀಡಿಯೋಸ್ ಕೂಡ ನಾನು ಮಾಡ್ಕೊಳ್ಬೇಕು. ನನಗೆ ಯಾವ ಕಾರ್ಯಕ್ರಮನೂ ಹೇಳಬೇಡ್ರಿ, ನೀವೇ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ದೆ. ಆದರೂ ಕೂಡ ಮನೆ ಹೆಣ್ಮಗಳಾಗಿದ್ದ ನಂತರ ಕೆಲವೊಂದು ಕಾರ್ಯಕ್ರಮಗಳಿಗೆ ನಾವು ಕೂಡ ಕೈಗೂಡಿಸ್ಲೇಬೇಕಲ್ವ. ಸೊ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಕಳಶವನ್ನು ಇಟ್ಕೊಳ್ಬೇಕಾಗಿತ್ತು. ಹಾಗಾಗಿ ಅಕ್ಕ ಗಂಗೆ ಪೂಜೆಯನ್ನು ಮಾಡಿ ಗಂಗೆಯನ್ನು ಹೊತ್ಕೊಂಡು ಅವಳು ಕೂಡ ಮಾಡ್ತಾಯಿದ್ಲು. ಅದಕ್ಕೆ ಪೂಜೆ ಎಲ್ಲದು ನಡೀತಾ ಇದೆ ತುಂಬ ಚೆನ್ನಾಗಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನೂ ನೋಡ್ತಿರ್ಬೋದು, ನಸುಕು ಅಂದರೆ ಸ್ವಲ್ಪ ಕತ್ಲು ಇದೆ ಇನ್ನೂ ಅದೇ ಟೈಮಲ್ಲಿ. ಸೊ ಆದಷ್ಟು ನಾವು 4 ಗಂಟೆಗೆ 4:45 ಅಂತ ಅಂದ್ಕೊಂಡ್ವಿ. ಆದರೂ ಕೂಡ 4:15ಗೆ ನಾವು ಎದ್ದಿರೋದೇ 3:30ವರೆಗೆ. ಮನೆಯಲ್ಲೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಕಸ ಗುಡಿಸಿ ರಂಗೋಲಿ ಹಾಕಿ ನಾನು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಬರೋಷ್ಟರಲ್ಲಿ ಟೈಮ್ ಆಗೇ ಬಿಡ್ತು. ಸೊ 5 ಗಂಟೆಯಿಂದ ಪೂಜೆಯದ್ದು ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಯಿತು. ಆದಷ್ಟು 7-7:30 ಅನ್ನೋಷ್ಟರಲ್ಲಿ ಎಲ್ಲ ಪೂಜೆಯನ್ನು ಮುಗಿದ್ಬಿಟ್ಟು ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ. ಸೊ ಎಲ್ಲದು ಒಳ್ಳೆಯದೇ ಆಗಬೇಕು ಅಂತಂದರೆ ಆ ಕರೆಕ್ಟ್ ಟೈಮ್ಗೆ ಯಾವ್ದು ಆಗಬೇಕೋ ಅದೆಲ್ಲ ಆದ್ರೇ ಒಳ್ಳೆಯದಲ್ವ. ಸೊ ಅದಕ್ಕೋಸ್ಕರ ಮೊದಲು ಮಾಡ್ಕೊಂಬಿಟ್ರೆ ಆಯಿತು ಅಂತ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಸೊ ಆಲುಗ್ಸೋ ಕಾರ್ಯಕ್ರಮ ಕೂಡ ಅಷ್ಟರೊಳಗೇ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ರೀತಿ ಪೂಜೆಯನ್ನು ಶುರು ಮಾಡಿಕೊಂಡು, ಇದು ಮಾತ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಪದ್ಧತಿ. ಫಸ್ಟು ಗಂಗೆ ಪೂಜೆ ಮಾಡೋದು, ಅದಾಗಿದ ನಂತರ ಗೋ ಪೂಜೆ ಮಾಡೋದು. ಕೆಲವೊಂದು ಕಡೆ ಒಂದೊಂದು ರೀತಿಯಾದಂಥ ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿರ್ತಾರೆ. ಸೊ ನಮ್ಮ ಕಡೆ ಈ ರೀತಿ ನಾವು ಮಾಡ್ಕೊಳ್ತೀವಿ. ಸೊ ಅದನ್ನೇ ನಾನಿಲ್ಲಿ ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸಂಪ್ರದಾಯ, ನಮ್ಮ ಎಲ್ರಿಗೂ ಕೆಲವೊಬ್ಬರಿಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಎಲ್ಲದೂ ಕೂಡ ನಾನು ಡೀಟೇಲ್ ಆಗಿಯೇ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಬೇಜಾರು ಕೂಡ ಆಗ್ಬೋದು. ಸೊ ಬೇಜಾರಾದರೆ ದಯವಿಟ್ಟು ನೀವು ಸ್ಕಿಪ್ ಮಾಡಿ ಮುಂದೆ ನೋಡಿ. ಅಥವಾ ನಿಮಗೆ ಜಾಸ್ತಿ ಇದೆ ನೋಡಲಿಕ್ಕೆ, ಬೇಜಾರು ನಿಧಾನ ಆಗುತ್ತೆ ಅಂತಂದರೆ ಬ್ಯಾಕ್ ಸೈಡ್ ಸ್ಪೀಡ್ ಕೂಡ ಇರುತ್ತಲ್ವ, ಅದನ್ನು ಕೂಡ ನೀವು ಸ್ಪೀಡ್ ಜಾಸ್ತಿ ಮಾಡಿಕೊಂಡು ನೋಡ್ಬೋದು. ಅದರಿಂದ ಕೂಡ ಬೇಗ ವೀಡಿಯೋಸ್ನ ನೋಡ್ಬೋದು. ಸೊ ಈ ರೀತಿ ಪೂಜೆ ಎಲ್ಲ ನಡೀತಾ ಇದೆ ನೋಡಿ. ಕಂಪ್ಲೀಟಾಗಿ ಕೆಲವೊಬ್ಬರು ಗೊತ್ತಿರೋದಿಲ್ಲ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು, ಏನೆಲ್ಲ ಸಂಪ್ರದಾಯ ಮಾಡ್ಕೊಳ್ಳೋದು ಅಂತ. ಅವ್ರಿಗೂ ಕೂಡ ಒಂದಿಷ್ಟು ಐಡಿಯಾಸು ಬಿಫೋರ್ ಮನೆ ಓಪ್ನಿಂಗ್ ಮಾಡೋರು, ಗೃಹ ಪ್ರವೇಶ ಮಾಡೋರು, ಅವ್ರಿಗೆಲ್ಲರಿಗೂ ಕೂಡ
ಫಸ್ಟು ಬಿಫೋರ್ ಏನಾದರೂ ಮಾಡ್ಕೊಳ್ಳುವಾಗ ಇದೊಂದು ಐಡಿಯಾಸ್ ಬರ್ಬೋದು, ನೀವು ಕೂಡ ಮನೆ ಓಪ್ನಿಂಗ್ ಮಾಡಬೇಕು ಅಂದಾಗ ಅಂತ ನಾನು ಇದನ್ನೆಲ್ಲ ಡೀಟೇಲಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಕಡೆ ಇರೋ ಜನಕ್ಕೆ. ನಾವು ಕೂಡ ಈಗ ಒಂದು ಗೃಹ ಪ್ರವೇಶ ಮಾಡ್ತೀವಿ, ಮನೇಲಿ ಏನೋ ಪೂಜೆ ಮಾಡ್ತೀವಿ, ಏನೇ ಒಂದು ಹೊಸದು ಮಾಡ್ತೀವಿ ಅಂತ ಅಂದಾಗ ಒಂದು ಸ್ವಲ್ಪ ಏನೋ ಡೌಟ್ ಇದ್ದೇ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ಹೊರ್ಗಡೆ ಇರೋ ಜನರನ್ನ ಕೇಳೋದಕ್ಕೆ ಸಮಯ ಸಿಗೋದಿಲ್ಲ, ಅಥವಾ ಬೇರೆ ಇನ್ನೇನೋ ಕೆಲಸದಿಂದ ಅನಾನುಕೂಲ ಆಗ್ಬೋದು. ಸೊ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಈ ಥರ ವೀಡಿಯೋಸ್ಗಳ ಮುಖಾಂತರನಾದರೂ ಯಾರ್ಯಾರು ಏನೇನು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಯಾವ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಯಾವುದು ಶ್ರೇಷ್ಠ, ಯಾವುದು ಒಳ್ಳೆಯದು ಅಂತ ನಾವು ಇದನ್ನೆಲ್ಲ ಸಹಜವಾಗಿ ನೋಡ್ತಾನೆ ಇರ್ತೀವಲ್ವ. ಸೊ ಅಂಥವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ನಾನು ಇದನ್ನೆಲ್ಲ ಕಂಪ್ಲೀಟಾಗಿ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಇವಾಗ ಪೂಜೆಗೆ ತಯಾರಿ ಎಲ್ಲ ಮೊದಲೇ ಮಾಡಿಟ್ಟಿರೋದ್ರಿಂದ ಕಂಕಣ ಕಟ್ಟೋದು, ಉಳಿದಿರೋದು ಬಿಂದಿಗೆಗೆಲ್ಲ ದಾರ ಸುತ್ತಿರೋದು ಎಲ್ಲದು ಕೂಡ ಮೊದಲೇ ಮಾಡಿತ್ತು. ಅರಿಶಿನ ದಾರ ಸುತ್ತೋದು ಎಲ್ಲದು, ಹಾಗೆ ಕಳಶಕ್ಕೆ ಗಂಗೆಗೆ ಹೂವು ಮತ್ತು ದಂಡಿ ಅಂತ ಹೇಳ್ತೀವಿ ನಮ್ಮ ಕಡೆ, ಆ ದಂಡಿ ಕಟ್ಟೋದು ಅದೆಲ್ಲ ಕೂಡ ಮೊದಲೇ ಮಾಡಿಟ್ಕೊಂಡಿತ್ತು. ಸೊ ಇವಾಗ ಪೂಜೆ ಮಾಡಿ ದಂಡಿ ಹಾಕಿ ಎಲ್ಲದು ಕೂಡ ನೀರು ತುಂಬಿಸಿ ಮಾಡಿದ್ದಾಯಿತು. ಇವಾಗ ಆ ಕಡೆ ಎಲ್ಲರೂ ಪೂಜೆ ಮಾಡೋರು ಎಲ್ಲರೂ ಕೂಡ ಕಂಕಣನೂ ಕಟ್ಕೋಬೇಕು. ಸೊ ಅವೆಲ್ಲ ಕಂಕಣ ಕೂಡ ಎಲ್ಲ ರಾತ್ರಿಯೇ ಅವರು ಪೂಜೆ ಮಾಡೋರೇ ರೆಡಿ ಮಾಡಿ ಇಟ್ಟಿದ್ದರು. ಅದನ್ನೇ ಅವರು ಕಂಪ್ಲೀಟಾಗಿ ತೋರಿಸಿದ್ರು ನಮಗೆ, ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಕೂಡ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು. ಬೆಳಗ್ಗೆ ಬೇಗ ಅವಸರದಲ್ಲಿ ಪೂಜೆಯನ್ನು ನಿಧಾನವಾಗಿ ಆರಾಮವಾಗಿ ಮಾಡ್ಕೋಬೋದು ಇದನ್ನೆಲ್ಲ ಬಿಫೋರ್ ಮಾಡಿ ಇಟ್ಕೊಂಡ್ರೆ. ಸೊ ಬರ್ತಾ ಬರ್ತಾ ಬೆಳಕು ಬರ್ತಾ ಇದೆ ನೋಡಿ, ಕತ್ಲಿತ್ತು ಇಷ್ಟೊತ್ತು, ಇವಾಗ ಬೆಳಕು ಹರಿತಾ ಇದೆ ಹಾಗೆಯೇ. ಸೊ ಇವಾಗ ನೆಕ್ಸ್ಟು 5 ಜನ ಮುತ್ತೈದೆಯರಿಗೆ ಎಲ್ರಿಗೂ ಕೂಡ ಉಡಿ ತುಂಬೋದು. ಅಲ್ಲಿ ಗಂಗಾ ಮಾತೆ ಹತ್ರ ಕೂತ್ಕೊಂಡು ಉಡಿ ತುಂಬೋದಕ್ಕೆ ಉಡಿಯಲ್ಲಿ ಮುಖ್ಯವಾಗಿ ಏನೇನು ಇರಬೇಕು ಅಂತ ನಾನು ತೋರಿಸ್ಲಿಕ್ಕಾಗಿಲ್ಲ, ಬಟ್ ಮೆನ್ಷನ್ ಮಾಡಿ ಹೇಳ್ತೀನಿ ಇವಾಗ ನಿಮಗೆ. ಅದರಲ್ಲಿ 2 ಎಲೆ, 2 ಅಡಿಕೆ, 2 ಎಳ್ಳು ಉಂಡೆ ಮಾಡಿರ್ತಾರೆ, ಮತ್ತು ಅಕ್ಕಿ ಉಂಡೆ ಕೂಡ ಮಾಡ್ತಾರೆ. ಅಕ್ಕಿಯನ್ನು ನೆನೆ ಇಟ್ಟು ಅದನ್ನು ಚೆನ್ನಾಗಿ ರುಬ್ಬಿ ಬೆಲ್ಲದಲ್ಲಿ ಮಿಕ್ಸ್ ಮಾಡಿ ಉಂಡೆ ಮಾಡ್ತಾರೆ. ಅಕ್ಕಿ ಚಿಗಳಿ ಅಂತ ನಮ್ಮ ಕಡೆ ಕರೀತಾರೆ, ಎಳ್ಳು ಚಿಗಳಿ, ಅಕ್ಕಿ ತಂಬಿಟ್ಟು ಅಂತ ಕೆಲವೊಬ್ರು ಹೇಳ್ತಾರೆ, ಆ ಥರ ಮಾಡ್ಕೊಂಡಿರ್ತಾರೆ. ಅವುಗಳನ್ನು ಇಟ್ಟು ಒಂದೊಂದನ್ನೇ ಇಟ್ಟು ಜೊತೆಗೆ ಒಂದಿಷ್ಟು ನಾಣ್ಯ ಅದರಲ್ಲಿ ಇಟ್ಟು ಉಡಿಯನ್ನು ತುಂಬಬೇಕು. ಮತ್ತು ಅದ್ರ ಜೊತೆ ನೆನೆಗಡಲೆ ಮತ್ತು ಸಜ್ಜೆ ಕಾಳು ಎರಡನ್ನೂ ಕೂಡ ನೆನೆಸಿರಬೇಕು. ಅವೆರಡನ್ನೂ ನೆನೆಸಿ ಕೂಡ ಅವನ್ನ ಉಡಿಯಲ್ಲಿ ಹಾಕಿ ಇಡ್ತಾರೆ. ಸೊ ಇಷ್ಟು ಗಂಗೆ ಪೂಜೆ ಮಾಡಿದಾಗ ಅಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬೋದಕ್ಕೆ ಇಡಬೇಕಾದಂಥ ಸಾಮಾನುಗಳು. ಕಂಪಲ್ಸರಿ ಯಾವಾಗೇ ಗಂಗೆ ಪೂಜೆ ಮಾಡಲಿ, ಮದುವೆ ಆಗಿದ ನಂತರ ಗಂಗೆ ಪೂಜೆ ಒಂದು ಸಾರಿ ಮಾಡ್ತಾರೆ, ಗಂಗೆ ಕಳಿಸೋದು ಅಂತ ಹೇಳ್ತಾರೆ. ಅದಾಗಿದ ನಂತರ ನಾಮಕರಣ ಟೈಮಲ್ಲಿ ಕೂಡ ಗಂಗೆ ಕಳಿಸೋದು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಕೂಡ ಇದೇ ರೀತಿ ಉಡಿಯನ್ನು ಇಡ್ತಾರೆ. ಇವಾಗೂ ಕೂಡ ಗೃಹ ಪ್ರವೇಶದಲ್ಲಿ ಕೂಡ ಗಂಗೆ ಪೂಜೆ ಮಾಡಿದರೆ ಅದನ್ನೇ ಇಡೋದು. ಸೊ ಇದು ಕಂಪಲ್ಸರಿ ನಮ್ಮ ಕಡೆ ಮಾಡುವಂಥದ್ದು. ಸೊ ಇವಾಗ 5 ಜನ ಆಗಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಗಂಗೆ ಮಾತೆಗೆ ಒಂದು ಉಡಿ ತುಂಬಿರೋದು, ಗಂಗೆ ಮಾತೆ ಒಬ್ಬರನ್ನು ಸೇರಿಸ್ಬಿಟ್ಟು ಇನ್ನು 4 ಜನ ನಾವು ಇದ್ದಿದ್ದು. ಸೊ 5 ಜನಕ್ಕೆ ಉಡಿಯನ್ನು ತುಂಬಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿವಿ. ಸೊ ಇವಾಗ ಪೂಜೆಗೆ ಬೇಕಾಗಿರೋವಂಥದ್ದು ಎಲ್ಲದೂ ಕೂಡ ಮುಗಿದಿದ ನಂತರ ಆ ಕಡೆ ಆಕಳು ಬೇರೆ ಅಲ್ಲೇ ನಿಲ್ಲಿಸಿತ್ತಲ್ವ ಗಂಗೆ ಪೂಜೆ, ಇದು ಗೋಪೂಜೆಯನ್ನು ನಮ್ಮ ತಮ್ಮನೇ ಮಾಡಿದರು. ಸೊ ಅಲ್ಲಿ ನಾಗಪ್ಪ ಪೂಜೆ ಮತ್ತು ಗೋಪೂಜೆ ಎರಡನ್ನೂ ಮಾಡಿಬಿಟ್ಟು ಅಲ್ಲಿ ಕೂಡ ಹುಡಿ ಸಾಮಾನು ಏನಿರುತ್ತೆ ಗೋವಿಗೆ ಕಟ್ಟೋದು ಅದೆಲ್ಲದು ಕೂಡ ಕಟ್ಟಿ ಹಾರ ಹಾಕಿ ಅಲ್ಲಿ ಮಾಡುವಂಥ ಪೂಜೆ ಮಾಡುವಾಗ ಗಂಜಲ ಆಗ್ತಾಯಿತ್ತು. ಸೊ ಅದನ್ನು ಹಿಡಿದುಕೊಂಡು ಅದನ್ನೆಲ್ಲ ಮನೆಗೆ ಪ್ರೋಕ್ಷಣೆ ಮಾಡಿ ನಮಗೆ ಕೂಡ ಪ್ರೋಕ್ಷಣೆ ಮಾಡಿಕೊಂಡು ನಮ್ಮ ತಮ್ಮ ಅದೆಲ್ಲದು ಕೂಡ ಇವತ್ತು ಮನೆ ಗೃಹ ಪ್ರವೇಶದ ಖುಷಿನಲ್ಲಿ ಎಲ್ಲದೂ ಮಾಡ್ತಾ ಇದ್ದಾನೆ ಅವನು. ಸೊ ಮನೆಯಲ್ಲಿ ಕೆಲವೊಂದು ಸಾರಿ ಎಲ್ಲದೂ ತಾನೇ ಮಾಡ್ತಾ ಇರ್ತಾನೆ. ಪೂಜೆ ಎಲ್ಲ ಅಂದರೆ ಹೊರಗಡೆ ನಾಗಪ್ಪನ ಪೂಜೆ, ಗಂಗೆ ಪೂಜೆ ಪ್ರತಿನಿತ್ಯ ಮಾಡ್ಕೊಳ್ತಾನೆ ಅವನು. ಸೊ ಇವತ್ತು ಕೂಡ ಅವನೇ ಮಾಡ್ಕೊಳ್ತೀನಿ ಅಂತ ಅವನೇ ಮಾಡಿಕೊಂಡ. ಅದ್ರ ಜೊತೆ ಆಕಳು ಪೂಜೆ ಕೂಡ ಅವನೇ ಮಾಡ್ತಾ ಇದ್ದ. ಆ ಕಡೆ ಈ ಕಡೆ ಕೂಡ ಪೂಜೆ ನಡೀತಾ ಇತ್ತು. ಎಲ್ಲ ಕಾರ್ಯಕ್ರಮಗಳು ಯಾವುದ್ಯಾವುದು ನಡೆಯೋದಿದೆ ಎಲ್ಲದು ಮುಗಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದನ್ನು ಮಾಡ್ಕೊಳ್ತಾ ಇದ್ವಿ ಹಾಗೆಯೇ. ಸೊ ಇವಾಗ ನಾನು ಕಳಶ ಇಟ್ಕೊಳ್ಳೋದ್ರಿಂದ ನನಗೆ ಅವರು ಕಳಶಗಿತ್ತಿ ಅಂತ ಏನೋ ಕರೀತಾರೆ. ಸೊ ಅದಕ್ಕೋಸ್ಕರ ನನಗೂ ಕೂಡ ಹೂ ಮುಡಿಸಿ ದಂಡಿ ಹಾಕಿ ಕಳಶ ಬೆಳಗುವಾಗ ಈ ರೀತಿ ಮಾಡ್ತಾರೆ. ಅಕ್ಕ ಇವಾಗ ನನಗೆ ಮಾಡಿದ್ರಲ್ವ ಆ ಥರ
ಹೂವು ಮುಡ್ಸೋದು, ದಂಡಿ ಹಾಕೋದು ಎಲ್ಲದು ಕೂಡ. ಸೊ ಅದಾಗಿದ ನಂತರ ಎಲ್ಲರೂ ಮಂಗಳಾರತಿಯನ್ನು ಮಾಡಿಕೊಂಡು ಗಂಗೆ ಪೂಜೆಗೆ ಕಳಶ ಬೆಳಗುವಾಗ ಇದೆಲ್ಲ ಮಾಡಿ ಗಂಗೆ ಪೂಜೆಯನ್ನು ಮಾಡಿ ನಂತರ ಕಾಯಿ ಹೊಡಿಯೋದಕ್ಕೂ ಮುಂಚೆ ಮಂಗಳಾರತಿಯನ್ನು ಮಾಡೋವಂಥದ್ದು. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ತುಂಬಾ ಖುಷಿ ಇದೆ ಅಂತ ಹೇಳ್ಬೋದು. ಈಗ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಅಂದ್ಕೊಂಡಿದ್ದು ಸಡನ್ನಾಗಿ, ಬಟ್ ಅಂದ್ಕೊಂಡ್ರು ಕೂಡ ಅಷ್ಟೇ ವಿಶೇಷವಾಗಿ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಖುಷಿ ಎಲ್ರಿಗೂ ಇದ್ದೇ ಇರುತ್ತಲ್ವ. ಸೊ ಇದು ತವ್ರ ಮನೆ ಅಂತ ಅಂದರೂ ಕೂಡ ಈ ತವ್ರ ಮನೆ ಜೊತೆ ನಮಗೆ ಇದ್ದಂಥ ನಂಟು, ಅಲ್ಲಿರುವಂಥ ಭಾವನೆಗಳು ಅದೆಲ್ಲ ಮೊದಲಿದ್ದಾನು ನಮಗೆ ತವ್ರ ಮನೆ ಜೊತೆ ಇದ್ದೇ ಇರುತ್ತೆ. ಆ ಒಂದು ಬಾಂಧವ್ಯ ಆಗಿರ್ಬೋದು ಎಲ್ಲದು ಕೂಡ ಅದೊಂದು ಖುಷಿ ನಮ್ಗೆ ಸಹಜವಾಗಿ ಇದ್ದೇ ಇರುತ್ತಲ್ವ. ಸೊ ಈ ಟೈಮಲ್ಲಿ ಏನಾಗಿತ್ತು ಅಂತಂದರೆ, ನನಗೆ ಪರ್ಸ್ನಲ್ ಆಗಿ ಹೇಳಬೇಕಂದ್ರೆ, ಹೀಗೆ ನನ್ನ ಮದುವೆಗೂ ಮುಂಚೆ ಈ ಮನೆ ನಂದು ಅನ್ನೋ ಒಂದು ಇದರಲ್ಲಿ ನಾವು ಹೇಗಿರ್ತೀವೋ ಅದೇ ರೀತಿ ನನಗೆ ಅನ್ನಿಸ್ತಾ ಇತ್ತು. ನಾನು ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಆ ಥರ ಬಾಂಧವ್ಯ, ಆ ಒಂದು ಅದೇನು ಅಟ್ಯಾಚ್ಮೆಂಟ್ ಏನಿರುತ್ತಲ್ವ ನಮಗೆ ಆ ಮನೆಗೆ, ಸೊ ಇಷ್ಟು ದಿನ ಹುಟ್ಟಿ ಬೆಳೆದಿರೋ ಮನೆ ಇದು ಅನ್ನೋ ಒಂದು ಖುಷಿ ಅದೆಲ್ಲದು ಕೂಡ ನನಗೆ ಆ ಟೈಮಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಒಂಥರ ಏನು ಅಂದರೆ, ನಮಗೆ ನಮ್ಮನೆ ಗೃಹ ಪ್ರವೇಶ ಮಾಡುವಾಗ ಇದ್ದಷ್ಟು ಸಂತೋಷಕ್ಕಿಂತ ಇವತ್ತು ತುಂಬಾ ಜಾಸ್ತಿ ಇತ್ತು. ಬಟ್ ನಮ್ಮನೆ ಗೃಹ ಪ್ರವೇಶದ ಟೈಮಲ್ಲಿ ನನಗೆ ಗಡಿಬಿಡಿ ಇತ್ತು, ನನಗೆ ಜವಾಬ್ದಾರಿ ಜಾಸ್ತಿ ಇತ್ತು, ಎಲ್ಲರನ್ನೂ ಮೇಂಟೈನ್ ಮಾಡಬೇಕಾಗಿತ್ತು. ಆ ಜವಾಬ್ದಾರಿ ಹೊತ್ಕೊಂಡು ನಾನು ಟೆನ್ಷನಲ್ಲಿ ಇದ್ದೆ. ಇದನ್ನೆಲ್ಲ ನಾನು ಫೀಲ್ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಇವತ್ತೇನಿದೆ ಅಲ್ವಾ, ಎಲ್ಲರೂ ಹಿರಿಯರು ಎಲ್ಲರೂ ಸಪೋರ್ಟಿವ್ ಆಗಿದ್ದರೂ ಕೂಡ ಅದೇನೋ ನನಗೆ ಅದು ಬೇರೆ ಲೆವೆಲಲ್ಲೇ ಇತ್ತು. ಬಟ್ ಇಲ್ಲಿ ಏನಿತ್ತು ಅಂತಂದರೆ, ಹಿರಿಯರು ಮಾಡೋರಿದ್ದರು, ಅಪ್ಪ ಅಮ್ಮ ಪೂಜೆ ಮಾಡೋರಿದ್ದರು, ಎಲ್ಲದು ಜವಾಬ್ದಾರಿ ಸ್ವಲ್ಪ ಅವ್ರ ಮೇಲೆ ಇತ್ತು. ಹಾಗಾಗಿ ನನಗೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಿರೋದ್ರಿಂದ ಇದೆಲ್ಲದನ್ನು ಕೂಡ ಫೀಲ್ ಮಾಡ್ಕೊಳ್ಳೋದಕ್ಕೆ ನನಗೆ ಖುಷಿ ಅನ್ನಿಸ್ತಾ ಇತ್ತು ಒಂದು ಟೈಮು. ಸೊ ಅದ್ರ ಜೊತೆ ನಾವು ಬೆಳೆದು ಬಂದಿರೋ ಆದಿ ಒಂದು ಸರಿ ಕಣ್ಮುಂದೆ ನೆನಪಾಗ್ತಾ ಇತ್ತು. ಆ ಮನೆ ಜೊತೆ ಇದ್ದಂಥ ನಂಟು ಒಂಥರ ನೆನಪಿಗೆ ಬರ್ತಾಯಿತ್ತು. ಎಲ್ಲದು ಕೂಡ ಈವನ್ ರಿಲೇಷನ್ಸ್ ಬಂದಾಗ, ನಮ್ಮ ನೇಬರ್ಸ್ ಬಂದಾಗ ಅವ್ರ ಜೊತೆ ಒಡನಾಡಿರೋದು ಅದೆಲ್ಲ ಕೂಡ ಈ ಟೈಮಲ್ಲಿ ತುಂಬ ನೆನಪಾಗ್ತಾಯಿತ್ತು. ಸಮ್ಟೈಮ್ಸ್ ನಾನು ತುಂಬ ಎಮೋಷ್ನಲ್ಲು, ಜಾಸ್ತಿ ಹೇಳಬೇಕು ಅಂದರೆ ಅದೆಲ್ಲ ನೆನೆಸ್ಕೊಂಡಾಗ ತುಂಬ ಎಮೋಷ್ನಲ್ ಆಗ್ತಾಯಿದ್ದೆ ಸಡನ್ನಾಗಿ, ಯಾರಿಗೂ ಗೊತ್ತಿಲ್ಲದೇ. ಈಗಲೂ ಕೂಡ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಸ್ವಲ್ಪ ಬೇಗ ಎಮೋಷ್ನಲ್ ಆಗಿಬಿಡ್ತೀನಿ ನಾನು, ಹಾಗೆ ಆಗ್ತಾಯಿತ್ತು. ಒಂಥರ ಏನು ಹೇಳಬೇಕು ಅಂತಂದರೆ, ಇಲ್ಲಿ ಕಷ್ಟ ಸುಖ ಎಲ್ಲದೂ ನೋಡಿ ಸಂತೋಷ ಪಟ್ಟಿದ್ದೀವಿ, ಕೆಲವೊಂದು ಸಾರಿ ನೋವು ಪಟ್ಟಿದ್ದೀವಿ, ಹತ್ತಿದ್ದೀವಿ, ನಕ್ಕಿದ್ದೀವಿ, ಇದೆಲ್ಲ ಕೂಡ ಒಂದು ಕಣ್ಮುಂದೆ ಬರ್ತಾ ಇರುತ್ತಲ್ವ, ಆ ಥರ ಅದು. ಸೊ ಅದೆಲ್ಲದ್ರ ಮಧ್ಯೆ ಇವತ್ತು ಈ ಖುಷಿಯನ್ನು ಕಾಣ್ತಾ ಇದ್ದೀವಲ್ವ, ಇದು ಒಂದು ಹೆಮ್ಮೆ ವಿಷಯ. ಜೊತೆಗೆ ಇದು ನನ್ನ ತಂದೆ ತಾಯಿ ಜೊತೆ ತಮ್ಮ, ನಮಗಿಂತ ಸಣ್ಣ ವಯಸ್ಸ ಒಂದು ತಮ್ಮ ಅಂತ ಬಂದ್ರೇ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ. ಸೊ ಅವನು ನನಗಿಂತ 4 ವರ್ಷ ಸಣ್ಣವನು. ಅವನು ಇವತ್ತು ತನಗೆ ಬೇಕಿರೋ ರೀತಿಯಲ್ಲಿ, ಒಂದು ತನಗೆ ಬೇಕಾದಂಥ ರೀತಿಯಲ್ಲಿ ಇದ್ದಂಥ ಜಾಗದಲ್ಲಿ ಅವನಿಗೆ ಅಂತ ಆಸ್ತಿಯಾಗಿ ನಮ್ಮ ತಂದೆ ತಾಯಿ ಮಾಡಿದ್ರು, ಬಿಟ್ಟಿದ್ರು. ಇದ್ದಿದ್ದ ಮನೆಯನ್ನೇ ಅವನು ತನಗೆ ಬೇಕಿರೋ ರೀತಿಯಲ್ಲಿ ಮಾಡಿಕೊಂಡು ಇವತ್ತು ಆ ಸಾಧನೆ ಮಾಡಿದ್ದಾನೆ. ಆ ಖುಷಿ, ಹೆಮ್ಮೆ ಅವನ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ. ಸಮ್ಟೈಮ್ಸ್ ತುಂಬ ಕಷ್ಟಪಟ್ಟು ಬೆಳೆದು ಬಂದ ಅವನು. ಇನ್ನೂ ಅವನಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊತೀವಿ ಅಷ್ಟೇ. ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಫೀಲ್ ಆಗ್ತಾಯಿದೆ ಅದನ್ನೆಲ್ಲ ನೋಡ್ತಾ ಇದ್ದರೆ. ಸೊ ಇವಾಗ ಕಾರ್ಯಕ್ರಮ ಎಲ್ಲ ಹತ್ತತ್ರ ಮುಗಿತಾ ಬಂತು. ಇದೆಲ್ಲ ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ಅರ್ಧ ಗಂಟೆ ಮೇಲೇ ಆಗಿರೋದು, ಎಲ್ಲದು ಕೂಡ ಕ್ಯಾಪ್ಚರ್ ಮಾಡಿರೋದು. ಬಟ್ ಇಲ್ಲಿ ಎಡಿಟ್ ಮಾಡುವಾಗ ನಾನು ತುಂಬಾ ಶಾರ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೋರ್ ಆಗಬಾರ್ದಲ್ವ ಎಲ್ರಿಗೂ ಕೂಡ ನೋಡಲಿಕ್ಕೆ. ನಾಳೆ ನಾವೇ ಇದನ್ನು ನೋಡಬೇಕು ಅಂದರೆ ನಮಗೂ ಕೂಡ ಬೇಜಾರು ಬರಬಾರ್ದು. ಇವನ್ ರಿಲೇಷನ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೇ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಖುಷಿ ಅನಿಸುತ್ತೆ ಅಲ್ವಾ, ಯಾರಿಗೆ ಆಯಿತು. ತವ್ರ ಮನೆ ಅಂತ ಅಂದ್ರೇ ಆ ಒಂದು ಬಾಂಧವ್ಯ ನಂಟು ಬೇರೆಯೇ ಇರುತ್ತೆ. ಸೊ ಅಂಥದ್ರಲ್ಲಿ ಒಂದು ಒಳ್ಳೆಯದು ಆಗ್ತಾಯಿದೆ ಅಂದಾಗ ಆ ಖುಷಿ ಎಲ್ರಿಗೂ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ.
ಅದರಲ್ಲೂ ಕೂಡ ನನಗೆ ತಮ್ಮ ಅಂತಂದರೆ ನನ್ನ ಮದುವೆ ಆದ ಕೂಡಲೇ ನನಗೆ ಗಂಡನಿಗೆ ಮೊದಲೇ ಸ್ಥಾನ ಕೊಡೋಕ್ಕೂ ಮುಂಚೆ ನನ್ನ ತಮ್ಮನಿಗೆ ಮೊದಲೇ ಸ್ಥಾನ, ಆಮೇಲೆ ನನಗೆ ಗಂಡನಿಗೆ ಮೊದಲೇ ಸ್ಥಾನ ಅನ್ನೋ ಥರ ನನಗೆ ಫೀಲ್ ಇತ್ತು. ಫಸ್ಟು ಮದುವೆ ಆದ ಕೂಡಲೇ ಯಾವಾಗಲೂ ನಾನು ಅಂದ್ಕೊಳ್ತಾ ಇದ್ದೆ, ಸ್ವಲ್ಪ ದಿನ ಕಳೆದ ನಂತರ ಇವೆರಡೂ ನನ್ನ ಕಣ್ಣು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬರ್ತಾ ಬರ್ತಾ ಅವನು ಎಷ್ಟು ದೊಡ್ಡವನಾಗೋದಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡು ಬೆಳೀತಾ ಬಂದ ಹಾಗೆಲ್ಲ ಅವನು ಒಂದು ಅಣ್ಣನ ಸ್ಥಾನ, ತಂದೆ ಸ್ಥಾನ ಕೊಡೋ ಥರ ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದ. ಈಗಲೂ ಕೂಡ ಇಷ್ಟೆಲ್ಲ ಜವಾಬ್ದಾರಿ ಹೊತ್ಕೊಂಡು ಈ ಮನೆಯನ್ನು ಮಾಡಿಕೊಂಡು, ಸೊ ಮೊದಲೇ ಇದ್ದಂಥ ಮನೆ ಅದು. ಅದನ್ನು ತಕ್ಕ ಮಟ್ಟಿಗೆ ತಂದೆ ತಾಯಿ ಅವರ ಒಂದು ಕಾಲದಲ್ಲಿ ಹೇಗೆಲ್ಲ ಮಾಡ್ಕೊಳ್ಬೇಕು ಆ ರೀತಿ ಮಾಡ್ಕೊಂಬಂದಿದ್ರು ನಮ್ಮ ಅಪ್ಪ ಅಮ್ಮ. ಸೊ ಈಗ ಅವನ ಕಾಲದಲ್ಲಿ ಅವನ ಕಾಲಕ್ಕೆ ಬೇಕಾದಂಗೆ ಅವನು ಮಾಡ್ಕೊಳ್ತಾ ಇದ್ದಾನಲ್ವ, ಸೊ ಅದನ್ನು ನೋಡಿ ಖುಷಿ ಪಡ್ತಾ ಇದ್ದೀವಿ. ಸೊ ಅವನು ತುಂಬ ಸಫರ್ ಮಾಡಿದ್ದಾನೆ ಅವನ ಲೈಫಲ್ಲಿ. 100 ಜನ 100 ಥರ ಮಾತಾಡಿದ್ರು ಆ ಟೈಮಲ್ಲಿ, ಕೆಲವೊಂದು ಟೈಮಲ್ಲಿ. ಸೊ ಅದ್ರ ಮಧ್ಯೆ ಅವನು ಇವತ್ತು ಎದ್ದು ನಿಂತಿರೋದು ಎಲ್ಲದು ಕೂಡ ಕಣ್ಮುಂದೆ ಬಂದಾಗ ತುಂಬ ಅವನು ಯಾವುದೋ ಲೆವೆಲಲ್ಲಿನೇ ನಮಗೆ ಕಾಣಿಸ್ತಾ ಇದ್ದ. ಬಟ್ ಏನೇ ಬಂದರೂ ಕೂಡ ಅವನಿಗೆ ಸಪೋರ್ಟಿವ್ ಆಗಿ ನಮ್ಮ ಅಪ್ಪ ಅಮ್ಮ ಜೊತೆಗಿದ್ದರು. ಅವನಿಗೆ ಅವರು ಕೂಡ ಅಷ್ಟೇ ನನ್ನ ಮಗ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಅವರು ಕೂಡ ನೋಡ್ಕೊಂಡಿದ್ದಾರೆ. ಇವನ್ ನಾವು ಕೂಡ ಅವನ ಜೊತೆ ಇದ್ದು ಅವನಿಗೆ ಒಳ್ಳೆಯದಾಗಲಿ ಅಂತ ಅರಸ್ತಾ ಇದ್ದೀವಿ ಇವತ್ತು. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಈಗ ಗೋಪೂಜೆ ಮಾಡೋದಕ್ಕೂ ಮುಂಚೆನೇ ಬಾಗಿಲು ಪೂಜೆ, ಹೊಸ್ಲು ಪೂಜೆ ಎಲ್ಲ ಅಪ್ಪಾಜಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದ ಇದು ಕೆಳಗಡೆ ಇರುವಂಥದ್ದು ಮನೆ, ಮೇಲ್ಗಡೆ ಇವಾಗ ಹೊಸದಾಗಿ ಪೂಜೆ ಎಲ್ಲ ಮಾಡ್ತಾ ಇರೋದು. ಇದು ಕೆಳಗಡೆ ಆಲ್ರೆಡಿ ಇದ್ದಿದ್ದೇನೆ, ಅದು ಕೂಡ ತುಂಬ ಆಲ್ಟ್ರೇಷನ್, ಈಗಿನ ಒಂದು ನ್ಯೂ ಟೈಪಲ್ಲಿ ಅದನ್ನು ಆಲ್ಟ್ರೇಷನ್ ಮಾಡಿಕೊಂಡ. ಸೊ ಅದನ್ನು ಕೂಡ ಆಲ್ರೆಡಿ ಒಂದು ಸಾರಿ ಪೂಜೆ ಮಾಡಿಸಿ ಮನೆ ಪ್ರವೇಶ ಮಾಡಿತ್ತು, ಸಿಂಪಲ್ ಆಗಿ ಮಾಡಿತ್ತು ಅದನ್ನು. ಸೊ ಅದಕ್ಕೆ ಇವತ್ತು ಕೂಡ ಪೂಜೆ ಮಾಡಿಬಿಟ್ಟು ಹಾಲುಕ್ಸಿ ಅದಾಗಿದ್ದ ನಂತರ ಮೇಲ್ಗಡೆ ಹಾಕ್ಸಿರೋ ರೂಮಲ್ಲಿ ಅದಕ್ಕೆ ಪೂಜೆಯನ್ನು ಇವತ್ತು ಗ್ರ್ಯಾಂಡಾಗಿ ಮಾಡಿಸ್ತಾ ಇದೆ. ಸೊ ಅದನ್ನು ಮಾಡೋದಕ್ಕೂ ಮುಂಚೆನೇ ಇಲ್ಲಿ ಅಪ್ಪಾಜಿ ಕೈಯಿಂದನೂ ಮನೆ ಪೂಜೆ ಎಲ್ಲದು ಹಿರಿಯರು ಮಾಡಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಸೊ ಇದೆಲ್ಲ ಕುಟುಂಬ ಸಮೇತವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅವರು ಪ್ರತಿಯೊಂದನ್ನು ಕೂಡ ಹೇಳ್ತಾಯಿದ್ರು ಹಿಂದೆಯಿಂದ. ಸೊ ನಾವು ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಗಂಡ ಎಲ್ಲರೂ ಕುಟುಂಬ ಸಮೇತವಾಗಿ ಈ ಮನೆಗೆ ಒಳ್ಳೆಯದಾಗಲಿ, ಸದಾಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲ ರೀತಿಯಿಂದನೂ ಕೂಡ ಒಳ್ಳೆಯದಾಗಲಿ ಅನ್ನೋದು ಹೇಳ್ತಾ ಸರಿ ಒಂದು ರೀತಿನಲ್ಲಿ ಎಲ್ಲದೂ ಕೂಡ ಅಷ್ಟು ವಿಸ್ತಾರವಾಗಿ ವಿವರಿಸ್ತಾ ಹೇಳ್ತಾ ಇದ್ರು. ಈ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿರಿ ಅಂತ ಹೇಳಿಬಿಟ್ಟು ಎಲ್ಲದೂ ಕೂಡ ಹೇಳಿಸಿ ಪೂಜೆಯನ್ನು ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು, ಖುಷಿ ಅನ್ನಿಸ್ತು. ಸೊ ಇವಾಗ ಇದೆಲ್ಲ ಒಂದು ಪಾರ್ಟ್ ಮಾತ್ರ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಇನ್ನು ಮುಂದಿನ ಭಾಗಗಳನ್ನು ನಾನು ಮುಂದಿನ ವಿಡಿಯೋನಲ್ಲಿ ನಿಮಗೆ ಹಾಗೆ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಆದರೂ ಕೂಡ ಪ್ರತಿಯೊಂದು ಕೂಡ ನಿಮಗೂ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಓಂ ಸಹಸ್ರ ಶಿರುಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ವಂ ಸಭೋವಿಂ ವಿಶ್ವತೋ ಋತ್ವಾಂ ಅತ್ಯತಿಷ್ಠಾ ದಶಾಂಗುಲಂ. ಸ್ವಲ್ಪ ನಾಲ್ಕು ರಾಜಂ ಸ್ವಲ್ಪ ಕೊಡ್ಕೊಂಡು ಇಷ್ಟೇ 4 ಗಂಟೆ ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ಮಹಾದೇವ. ಅಕ್ಕಿ ಬೆಲ್ಲ ನೀವು ಸ್ವಲ್ಪ ಆಕಡೆ ಹೋಗ್ಬಿಡಲ್ಲ, ವಿಡಿಯೋ ತೆಗಿತಾರೆ. ಪಾರ್ವತಿ ಶಿವ ಹರ ಹರ ಮಹಾದೇವ.
ಪೂಜೆ ಮಾಡಿ ಇಲ್ಲ ಅಯ್ಯೋ ಫೋಟೋ ತೆಗಿಯಲ್ಲ ವಿಡಿಯೋ ಓನ್ಲಿ. ಗೋ ಪೂಜೆ ಮಾಡಿ ಗೋ ಒಳಗಡೆ ಬಂದ ಕೂಡಲೇ ಸಗಣಿ ಹಾಕಿ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಅರಿಸ್ತು. ಸೊ ಎಲ್ರಿಗೂ ಸಂತೋಷ ಆಯಿತು, ಖುಷಿ ಆಯಿತು. ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು. ಸೊ ಅದಕ್ಕೆ ಅವರು ಪೂಜೆ ಮಾಡೋರು ಪುರೋಹಿತರು ಕೂಡ ಅದನ್ನೇ ಹೇಳ್ತಾಯಿದ್ರು, ಆಕಳು ಎಲ್ಲ ನಿಮಗೆ ಆಶೀರ್ವಾದ ಮಾಡಿದೆ ತಗೊಳ್ಳಿ ಅಂತ ಹೇಳಿ. ಯಾವಾಗಲೂ ಗೋ ಪೂಜೆ ಮಾಡುವಾಗ ಕಾಮಧೇನು ಒಳಗಡೆ ಬಂದಿದ ನಂತರ ನಾವು ಒಂದು ಕಾಮಧೇನು ಅಂತ ಅಂದರೆ 36,000 ದೇವತೆಗಳ ಪ್ರತಿರೂಪ ಅಂತಲೇ ಹೇಳೋದು ಗೋಮಾತೆಯನ್ನು. ಸೊ ಅವರೆಲ್ಲರೂ ಪ್ರವೇಶ ಮಾಡಿ ಗೃಹ ಪ್ರವೇಶವನ್ನು ಮಾಡಿ ಆಶೀರ್ವಾದ ಆಗಿದ ನಂತರನೇ ನಾವೆಲ್ಲ ಕಾಲಿಡೋದು. ಅದಕ್ಕೋಸ್ಕರ ಅಲ್ಲಿವರೆಗೂ ಯಾರು ಕೂಡ ಒಳಗಡೆ ಕಾಲಿಡೋ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಯಾರೇ ಇದ್ದರೂ ಕೂಡ ಅವರು ಹೊರಗಡೆನೇ ನಿಂತಿರಬೇಕು ಅಂತ. ಸೊ ಎಲ್ಲ ಪೂಜೆ ಆಗಿದ ನಂತರ ಗೋಮಾತೆಯನ್ನು ಒಳಗಡೆ ಕಳಿಸಿನೇ ಅದಾಗಿದ ನಂತರ ಗೋವು ಅದರಲ್ಲೂ ಕೂಡ ಮಗು ಜೊತೆಗೆ ಅಂದರೆ ಕರು ಜೊತೆಗೆ ಬಂದಿದ್ದರೆ ಇನ್ನೂ ಶ್ರೇಷ್ಠ. ಬಟ್ ಇವರು ಕೇವಲ ಗೋವನ್ನು ಮಾತ್ರ ಕರ್ಕೊಂಡು ಬಂದಿದ್ದರು. ಸೊ ಏನೋ ಒಟ್ಟಿನಲ್ಲಿ ಪೂಜೆ ಆಯಿತು. ಮೇಲ್ಗಡೆ ಅಂತೂ ಬಂದು ಪೂಜೆ ಮಾಡಲಿಕ್ಕಾಗಲ್ಲ, ಆಕಳು ಕೂಡ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೆಳಗಷ್ಟೇ ಒಳಗಡೆ ಕರ್ಕೊಂಡು ಬಂದಿದ್ದು. ಇವಾಗ ಬಂದುಬಿಟ್ಟು ಮೇಲ್ಗಡೆ ಇರುವಂಥ ರೂಮಿಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ತಮ್ಮನ ಕಡೆಯಿಂದನೇ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಇವಾಗ ಹೊಸ್ಲು ಪೂಜೆ ಎಲ್ಲದು ಕೂಡ ಮಾಡಿಸಿ ಆಮೇಲೆ ಗೃಹ ಪ್ರವೇಶ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇವ್ರ ಪೂಜೆ ಆಗಿದ ನಂತರ ಗೃಹ ಪ್ರವೇಶ ಮಾಡಿ ಅದಾಗಿದ ನಂತರ ಒಳಗಡೆ ಇನ್ನು ಇರುವಂಥ ಕಾರ್ಯಕ್ರಮಗಳು, ಅದರಲ್ಲಿ ಕೂಡ ಪ್ರತಿಷ್ಠಾಪನೆ ಮಾಡಿರುವಂಥ ಎಲ್ಲ ಪಾರ್ವತಿ ಪರಮೇಶ್ವರ ಗಣೇಶ ಪೂಜೆ ಮಾಡೋದು, ನವಗ್ರಹ ಪೂಜೆ ಮಾಡೋದು ಎಲ್ಲದು ಕೂಡ ಅದಾಗಿದ ನಂತರನೇ ಮಾಡುವಂಥದ್ದು. ಇಷ್ಟು ಕಾರ್ಯಕ್ರಮಗಳು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಆದಷ್ಟು ಬೇಗ ಮುಗಿಸ್ಕೊಂಡ್ರೆ ಒಳ್ಳೆಯದು. ಇದು ಆಗಿದ ಕೂಡಲೇ ಹಾಗೆ ಹಾಲನ್ನು ಉಗಿಸುವಂಥದ್ದು. ಇದು ಮೇಲ್ಗಡೆ ಜಸ್ಟ್ ಒಂದು ರೂಮ್ ಆಗಿರೋದ್ರಿಂದ ನಾವು ಅಲ್ಲಿ ಯಾವುದೇ ರೀತಿಯಾದಂಥ ಕಿಚನ್ಗೆ ಬೇಕಿರೋ ಥರ ಏನು ಮಾಡಿಲ್ಲ ಅಲ್ಲಿ ವ್ಯವಸ್ಥೆ. ಅದಕ್ಕಾಗಿ ಕೆಳಗಿನ ಮನೆಯಲ್ಲಿನೇ ಏನು ಮಾಡಿದರು, ಹಾಲನ್ನು ಒಗ್ಸಿದ್ರು. ಸೊ ಇಷ್ಟೆಲ್ಲ ಇವತ್ತು ಕಾರ್ಯಕ್ರಮ ನಡೀತಾ ಇತ್ತು. ಸೊ ನಾವಂತರೂ ಬೆಳಗ್ಗೆ ಹಾಗೆ ಸ್ನಾನ ಮಾಡಿಕೊಂಡು ಬಂದವರು. ಇವನು ಬೇಗ ರೆಡಿ ಆಗಬೇಕು ಅಂದರೂ ಕೂಡ ಆಗಲಿಲ್ಲ, ಹೇಗಿದ್ವೋ ಹಾಗೇ ಇರೋದಾಗಿತ್ತು. ಆ್ಯಕ್ಚುಲಿ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಮೇಕಪ್ ಎಲ್ಲ ಹಾಕ್ಸ್ಕೋಬೇಕು, ಸ್ವಲ್ಪ ಸ್ಪೆಷಲ್ ಆಗಿರಬೇಕು. ಇವತ್ತು ಏನು ನಮಗೆ ಅಷ್ಟೊಂದು ಜವಾಬ್ದಾರಿ ಇರೋದಿಲ್ಲ, ಎಲ್ಲ ನಡೀತಾ ಇರುತ್ತೆ ಕಾರ್ಯಕ್ರಮ, ಅಪ್ಪ ಅಮ್ಮ ಪೂಜೆ ಕೂತಿರ್ತಾರೆ, ನಮಗೆ ಟೈಮ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಯಾವುದು ಕೂಡ ಆಗಲಿಲ್ಲ. ಇಬ್ಬರು ಕೂಡ ಅನ್ಎಕ್ಸ್ಪೆಕ್ಟೆಡಾಗಿ ಸೀರೆ ನನಗೆ ಬೇಕಿರೋದು ನಾನು ಉಟ್ಕೊಂಡಿದ್ದೆ, ಅವ್ರ ಅಕ್ಕಗೆ ಬೇಕಿರೋದು ಅಕ್ಕ ಉಟ್ಕೊಂಡಿದ್ಲು. ಆದರೂ ಕೂಡ ಇಬ್ಬರದ್ದು ಸೇಮ್ ಮ್ಯಾಚಿಂಗ್ ಅನ್ನೋ ಥರ ಆಗಿತ್ತು, ಇಬ್ಬರು ಒಂದೇ ಥರ ಉಟ್ಕೊಂಡಿರೋದು. ಸೊ ಇಷ್ಟು ಇವತ್ತಿನ ಪೂಜೆ. ಇಲ್ಲಿ ಕೂಡ ಭತ್ತದ ಹರಳು ಬರುತ್ತಲ್ವ, ಆ ಭತ್ತದ ಹರಳು ಅಲ್ಲಿ ಕೆಳಗಡೆ ಕೂಡ ಭತ್ತದ ಹರಳನ್ನು ಎಲ್ಲರ ಕಡೆಯಿಂದ ಹಾಕ್ಸಿದ್ರು. ಸೊ ಇಲ್ಲಿ ಕೂಡ ಭತ್ತದ ಹರಳನ್ನು ಹಾಕೋದು. ಭತ್ತದ ಹರಳು ಹಾಕೋ ವಿಶೇಷ ಕೂಡ ಏನಪ್ಪ ಅಂತಂದರೆ, ಬಾಗಿಲು ಮುಂದ್ಗಡೆ ರಾಕ್ಷಸರ ವಾಸ ಇರುತ್ತಂತೆ. ತುಂಬ ಒಳಗಡೆ ಅಂತ ಬಿದ್ದರೆ ಅದು ದೇವತೆಗಳ ವಾಸ ಆಗಿರುತ್ತೆ. ಆದಷ್ಟು ತುಂಬ ದೂರದಲ್ಲಿ ಒಳಗಡೆ ಹೋಗಲಿ, ಆದಷ್ಟು ದೂರ ಹೋದಷ್ಟು ಮನೆಗೆ ಒಳ್ಳೆಯದು, ದೇವತೆಗಳ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ಹಾಕಿಸ್ತಾರೆ. ಆದಷ್ಟು ಯಾವಾಗಲೂ ನೀವು ಈ ರೀತಿ ಭತ್ತದ ಹರಳನ್ನು ಹಾಕುವಾಗ ಕೆಲವೊಬ್ಬರು ಪೂಜೆ ಮಾಡುವಾಗ ಅದನ್ನು ಹೇಳ್ತಾರೆ ಪುರೋಹಿತರು, ಕೆಲವೊಬ್ಬರು ಹೇಳೋದಿಲ್ಲ. ಸೊ ಹಾಗಾಗಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮನೆ ಗೃಹ ಪ್ರವೇಶದ ಹೊತ್ತಲ್ಲಿ ನಮಗೆ ಹೇಳಿನೇ ದೂರದವರೆಗೂ ಹಾಕ್ರಿ ಅಂತ ಹೇಳಿದರು. ಬಟ್ ಇಲ್ಲಿ ಪೂಜೆ ಮಾಡುವಾಗ ಇವರು ಹೇಳಲಿಲ್ಲ. ಅದಕ್ಕೋಸ್ಕರ ನಾನು ಕೆಲವೊಬ್ಬರಿಗೆ ಗೊತ್ತಿರಲಿ ಅಂತ ಅನ್ನೋ ಕಾರಣಕ್ಕೇ ನಿಮಗೆ ಹೇಳ್ತಾ ಇದ್ದೀನಿ. ಆದಷ್ಟು ನಮಗೆ ಗೊತ್ತಿರಲ್ಲ, ಸುಮ್ಮನೆ ನಾವು ದೂರ ಹೋಗಿದ್ರೆ ಮನೆಯೆಲ್ಲ ಚೆಲ್ಲಾಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹತ್ರದಲ್ಲೇ ನಾವು ಬಾಗಿಲಲ್ಲೇ ಹಾಕ್ಕೊಂಡ್ಬಿಡ್ತೀವಿ. ಸೊ ಗೊತ್ತಿರಲಾರ್ದಕ್ಕೇ
ಗೊತ್ತಿದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಮೊದಲು ನಾನು ಹಾಗೇ ಅಂದ್ಕೊಂಡ್ಬಿಟ್ಟಿದ್ದೆ ಅದಕ್ಕೋಸ್ಕರ. ಬಟ್ ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ ಹೇಳಿದ ನಂತರನೇ ನನಗೆ ಗೊತ್ತಾಗಿರೋದು. ನಂತರ ಗೊತ್ತಿಲ್ಲದೆ ಇರೋರು ಇರ್ತೀರಲ್ವ, ಅದಕ್ಕೆ ಹೇಳೋಣ ಅಂತ ಹೇಳಿದ್ದೀನಿ ನಿಮಗೂ ಕೂಡ. ಸೊ ಇಲ್ಲಿ ಕೂಡ ಗೃಹ ಪ್ರವೇಶ ಮಾಡಿದ್ದಾಯಿತು. ಸೊ ಕಳಶ ಆಗಿ ಗಂಗೆಯನ್ನು ಮನೆಯೊಳಗೆ ಕೂರಿಸಿ ಈಗ ಉಳಿದಿರೋ ಕಾರ್ಯಕ್ರಮಗಳು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅದ್ರ ಜೊತೆ ಇನ್ನೂ ಪೂಜೆ ಬಾಕಿ ಇರೋದ್ರಿಂದ ಸ್ವಲ್ಪ ನಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ಇದ್ರ ಮುಂದಿನ ಭಾಗ ಏನೆಲ್ಲ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.